ಜನರ ಪ್ರಶ್ನೆಗೆ ನಾನು ವರ್ತಲ್ಲ, ನಾನು ಅವ್ರಿಗೆ ಉತ್ತರ ಕೊಡಲೇಬೇಕಾಗ್ತದೆ. ಸೊ ಈ ಜನರು ಯಾರು? ಜನರಿಂದ, ಜನರಿಗೋಸ್ಕರ, ಜನರಿಗಾಗಿ ಅನ್ನೋದಕ್ಕೆ ನಾವು ಅದನ್ನು ಅಷ್ಟು ಸ್ಟ್ರಾಂಗ್ ಆಗಿ ನಾವು ನಂಬೋದು ಅಲ್ವಾ. ಪಕ್ಷಪಾತ ಇಲ್ಲ. ಮತ್ತೆ ಮೆಂಬರ್ಸ್ ಅಂತ ಏನು ಹೇಳ್ತಿದ್ದೀರಾ, ಯಾವ ನಿಯಮಾವಳಿ ಇದೆ ಅದಕ್ಕೆ ಮೆಂಬರ್ ಆಗೋದಕ್ಕೆ, ಕೋಆರ್ಡಿನೇಟರ್ ಆಗೋದಕ್ಕೆ? ಸರ್, ಫಸ್ಟ್ ಆಫ್ ಆಲ್ ನಾವು ಸಂವಿಧಾನದಲ್ಲಿ ನಂಬಿಕೆ ಇದೆ ಅಲ್ಲ ಸರ್. ಸಂವಿಧಾನದಲ್ಲಿ ನಂಬಿಕೆ ಇದೆಯಲ್ಲ, ಎಂತಕ್ಕೆ ನಂಬಿಕೆ ಇದೆ? ಯಾಕಂದರೆ ಅದು ಯಾವುದೋ ಒಬ್ಬನಿಂದ ಇಲ್ಲ. ಅಲ್ಲಿ ಕಾನ್ಸ್ಟಿಟ್ಯೂಷನ್ ಹೆಂಗಿದೆ ಅಂತ ಹೇಳಿದ್ರೆ, ನಮ್ಮ ಡೆಮೋಕ್ರಸಿ ಹೇಗಿದೆ ಅಂದರೆ ಜನರಿಂದ, ಜನರಿಗೋಸ್ಕರ, ಜನರಿಗಾಗಿ ಅನ್ನೋದಕ್ಕೆ ನಾವು ಅದನ್ನು ಅಷ್ಟು ಸ್ಟ್ರಾಂಗ್ ಆಗಿ ನಾವು ನಂಬೋದು ಅಲ್ವಾ. ಸೊ ಪಾಪ್ ಒನ್ ವಾಯ್ಸ್ ಫೌಂಡೇಶನ್ ಕೂಡ ಅದರಲ್ಲೇ ಇರೋದು. ನಾಳೆ ದಿನ ನಾನು ತಪ್ಪು ಮಾಡಿದ್ರೆ ನಾನು ವರ್ತಲ್ಲ. ಜನರ ಪ್ರಶ್ನೆಗೆ ನಾನು ವರ್ತಲ್ಲ, ನಾನು ಅವ್ರಿಗೆ ಉತ್ತರ ಕೊಡಲೇಬೇಕಾಗ್ತದೆ. ಸೊ ಈ ಜನರು ಯಾರು? ಈ ಸಂಸ್ಥೆಯಲ್ಲಿರುವಂಥವ್ರೇನೆ. ಓಕೆ, ಸೊ ಈ ಸಂಸ್ಥೆ ಯಾವ ಥರ ಡಿಸೈನ್ ಆಗಿದೆ ಅಂದರೆ, ಫ್ರೇಮ್ವರ್ಕ್ ಯಾವ ಥರ ಡಿಸೈನ್ ಆಗಿದೆ ಅಂದರೆ, ಕೆಲಸಗಳನ್ನ ಡಿವೈಡ್ ಮಾಡ್ಕೊಂಡು ಹಂಚ್ಕೊಂಡು ಪುಟ್ಟು ಒಂದು ಟಾಸ್ಕ್ ಕೆಲಸ ಮುಗಿಸ್ಬೇಕು ಅದಕ್ಕೆ ಹೇಳಿದ್ವಿ. ನಮ್ಮಲ್ಲಿ ಜನ ಜಾಸ್ತಿ ಇತ್ತು ಅಂದರೆ ನಾವು 1 ತಿಂಗಳಲ್ಲಿ ಮಾಡ್ಬೋದು. ಜನ ಕಮ್ಮಿ ಇತ್ತು ಅಂತಂದರೆ ಅದೇ 1 ತಿಂಗಳು ಕೆಲಸ ನಾವು 2 ತಿಂಗಳು 3 ತಿಂಗಳು ತಗೋಬೋದು. ಅಷ್ಟೇ ಡಿಫ್ರೆನ್ಸ್. ಅಷ್ಟು ಬಿಟ್ಟರೆ ನಮ್ಮಲ್ಲಿ ಜನ ಇಲ್ಲ, ನಮಗೆ ಹಣ ಬಲ ಇಲ್ಲ, ಜನ ಬಲ ಇಲ್ಲ ಅಂತೇಳಿ ಯಾವುದೇ ಥರ ನಾವಿಟ್ಟಿರೋ ಹೆಜ್ಜೆನ ಹಿಂದಕ್ಕೆ ತೊಗೊಳ್ಳೋವಂಥ ಮಾತಿಲ್ಲ. ಸೊ ಇಲ್ಲಿ ಫ್ರೇಮ್ವರ್ಕ್, ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಫಸ್ಟು ಒಂದಷ್ಟು ಮೆಂಬರ್ಸ್ಗಳಿರ್ತಾರೆ. ಆ ಮೆಂಬರ್ಸಲ್ಲಿ ನಾವು ಸೆಗ್ರಿಗೇಟ್ ಮಾಡ್ತೀವಿ ಕಮ್ಯುನಿಟಿಗಳನ್ನ. ಸೊ ಒಂದು ಕಮ್ಯುನಿಟಿ ಡಾಗ್ ಬ್ರೀಡರ್ಸ್ಗೆ ಅಂತೇಳಿ, ಇನ್ನೊಂದು ಕಮ್ಯುನಿಟಿ ಬರ್ಡ್ ಬ್ರೀಡರ್, ಇನ್ನೊಂದು ಕಮ್ಯುನಿಟಿ ಪೆಟ್ ಶಾಪ್ ಓನರ್, ಇನ್ನೊಬ್ಬ ಅಕ್ವೇರಿಯಂ ಶಾಪ್, ಇನ್ನೊಬ್ಬ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರರ್, ಇನ್ನೊಬ್ಬ ಹೋಲ್ಸೇಲ್ ಆ್ಯಂಡ್ ಟ್ರೇಡರ್ಸ್ ಆಗಿರ್ತಾರೆ, ವೆಟರ್ನರಿಯನ್ಸ್ ಆ್ಯಂಡ್ ಪ್ರೊಫೆಷ್ನಲ್ಸ್ ಆಗಿರ್ತಾರೆ. ಇದೇ ಥರ ನಾವು ಕ್ಯಾಟಗರೈಸ್ ಮಾಡಿದ್ವಿ. ಈವನ್ ನಾವು ಪೆಟ್ ಓನರ್ನು ಕೂಡ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಅಂತಲೇ ನಾವು ಇದರಲ್ಲಿ ಆ್ಯಡ್ ಮಾಡಿರೋವಂಥದ್ದು. ಸೊ ಈ ಕಮ್ಯುನಿಟಿಲಿ ಏನಾಗ್ತದೆ, ಒಂದಷ್ಟು ಜನ ಕೋಆರ್ಡಿನೇಟರ್ಸ್ ಅಂತ ಹೇಳಿ ಎಲೆಕ್ಟ್ ಆಗ್ತಾರೆ. ಎಲೆಕ್ಟ್ ಮಾಡೋರು ಯಾರು? ಇದೇ ಮೆಂಬರ್ಸ್. ಪಕ್ಷಪಾತ ಇಲ್ಲ. ಅವನೇನೋ ನೋಡೋಕ್ಕೆ ಚೆನ್ನಾಗಿದ್ದಾನೆ, ದಪ್ಪಾಗಿದ್ದಾನೆ, ಸಣ್ಣಗಿದ್ದಾನೆ, ಚೆನ್ನಾಗಿ ಮಾತಾಡ್ತಾನೆ, ಇದೆಲ್ಲ ನಮ್ಮ ಒಂದು ಮೇನ್ ಎಲಿಜಿಬಿಲಿಟಿ. ಜನನೇ ಅವನ್ನ ಆಯ್ಕೆ ಮಾಡ್ತಾರೆ, ಕೋಆರ್ಡಿನೇಟರ್ಸ್. ಸೊ ಕೋಆರ್ಡಿನೇಟರ್ಸ್ ಪ್ರತಿ ಒಂದು ಕಮ್ಯುನಿಟಿಗೂ ಇರ್ತಾರೆ. ಆ ಕೋಆರ್ಡಿನೇಟರ್ ಜವಾಬ್ದಾರಿ ಏನಿರ್ತದೆ ಅಂದರೆ, ಅವ್ರ ಮೆಂಬರ್ಗೆ ತಲುಪಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿರ್ಬೋದು, ಡೀಟೇಲ್ಸ್ ಆಗಿರ್ಬೋದು, ಅವರಿಗೆ ಬರುವಂಥ ಸಮಸ್ಯೆಗಳೇನಿದೆ ಅದನ್ನು ಒಂದು ಪಟ್ಟಿ ಮಾಡಿ ಅದನ್ನು ಒನ್ ವೈಸ್ ಫೌಂಡೇಶನ್ಗೆ ತಲುಪಿಸಿ ಅದಕ್ಕೆ ಸೊಲ್ಯೂಷನ್ ತರೋವರೆಗೂ ಆ ಕೋಆರ್ಡಿನೇಟರ್ದೇ ಜವಾಬ್ದಾರಿ ಆಗ್ತದೆ. ಇವಾಗ ಕೋಆರ್ಡಿನೇಟರ್ಗೂ ಸಪೋರ್ಟ್ ಮಾಡೋರು ಬೇಕಲ್ವ. ಸೊ ಕೋಆರ್ಡಿನೇಟರ್ಗೆ ಸಪೋರ್ಟ್ ಮಾಡೋಕ್ಕೆ ಚೀಫ್ ಕೋಆರ್ಡಿನೇಟರ್ ಇರ್ತಾರೆ. ಸೊ ಚೀಫ್ ಕೋಆರ್ಡಿನೇಟರ್ ಏನು ಮಾಡ್ತಾರೆ, ಈ ಎಲ್ಲ ಕೋಆರ್ಡಿನೇಟರ್ಸು ಒಂದು 20-30 ಜನ ಕೋಆರ್ಡಿನೇಟರ್ಸ್ ಇದ್ದಾರೆ ಅನ್ಕೊಳ್ಳೋಣ. ಅಂದರೆ ಬೆಂಗಳೂರಿಗೊಂದು ಒಬ್ಬ ಡಾಗ್ ಬ್ರೀಡರ್ಗೆ ಒಬ್ಬ ಕೋಆರ್ಡಿನೇಟರ್ ಇದ್ದಾರೆ, ಪೆಟ್ ಶಾಪ್ ಓನರ್ಗೆ ಒಬ್ಬ ಕೋಆರ್ಡಿನೇಟರ್ ಇರುತ್ತೆ. ಅದೇ ಥರ ಮೈಸೂರಲ್ಲಿ ಒಬ್ರು ಇದ್ದಾರೆ. ತಿರ್ಗಾ ಬೇರೆ ಸ್ಟೇಟ್ಗೆ ಅಂತಂದರೆ ಬೇರೆ ಸ್ಟೇಟಲ್ಲಿರೋ ಕೋಆರ್ಡಿನೇಟರ್ಗೆ ಒಬ್ಬ ಚೀಫ್ ಕೋಆರ್ಡಿನೇಟರ್ ಇರ್ತಾರೆ. ಈ ಚೀಫ್ ಕೋಆರ್ಡಿನೇಟರ್ ಏನಿದೆ, ಈ ಕೋಆರ್ಡಿನೇಟರ್ಸ್ಗೆ ಬರುವಂಥ ಸಮಸ್ಯೆಗಳೇನಿದೆ ಅದನ್ನೆಲ್ಲ ಇವರು ಪಟ್ಟಿ ಮಾಡಿ ಅದಕ್ಕೆ ಸೊಲ್ಯೂಷನ್ ಬರುವಂಥ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಸೊ ಇವಾಗ ಈ ಚೀಫ್ ಕೋಆರ್ಡಿನೇಟರ್ ಕೆಲಸನೂ ಕಮ್ಮಿ ಮಾಡಬೇಕಲ್ಲ, ಅಂದರೆ ಈಸಿ ಮಾಡಬೇಕಲ್ಲ. ಸೊ ಈ ಚೀಫ್ ಕೋಆರ್ಡಿನೇಟರ್ ಮೇಲೆ ನಿಮಗೆ ಲೀಡರ್ಸ್ ಮತ್ತು ಕ್ಯಾಪ್ಟನ್ಸ್ ಅಂತ ಇರ್ತದೆ. ಓಕೆ, ಲೀಡರ್ಸ್ ಮತ್ತು ಕ್ಯಾಪ್ಟನ್ಸ್. ಕ್ಯಾಪ್ಟನ್ಸ್ ಏನಿದ್ದಾರೆ ಅವರು ಸಂಸ್ಥೆಯಿಂದ ಅಪಾಯಿಂಟ್ ಆಗಿರ್ತಾರೆ. ಅವ್ರು ಯಾರು ಮೆಂಬರ್ಸ್ ಅಲ್ಲ, ಕ್ಯಾಪ್ಟನ್ಸ್. ಬಟ್ ಲೀಡರ್ಸ್ ಏನಿದ್ದಾರೆ ಅವರು ಇದೇ ಚೀಫ್ ಕೋಆರ್ಡಿನೇಟರಲ್ಲಿ ಎಲೆಕ್ಟೆಡ್ ಆಗಿರುವಂಥದ್ದು. ಸೊ ನೀವು ಕೇಳ್ಬೋದು, ಇದಕ್ಕೆ ಎಲೆಕ್ಷನ್ ಆಗ್ತದ ಸರ್? ಹೌದು, ಆಗ್ತದೆ. ಆ್ಯಂಡ್ ಎರಡನೇದು, ಈ ಬೇರೆ ರಾಜಕೀಯ ಥರ ಒಂದ್ಸರಿ ನೀವು ಗೆದ್ದುಬಿಟ್ರೆ 5 ವರ್ಷದವರೆಗೂ ಏನಿಲ್ಲ ಇಲ್ಲ, ಅಲ್ಲಿ ನಿಮ್ಮ ಕೆಲಸ ನಿಮ್ಮ ಕರ್ತವ್ಯ ಸರಿಯಾಗಿ ನೀವು ನಿರ್ವಹಿಸ್ತಾ ಇಲ್ಲ ಅಂದಾಗ
ಇಮಿಡಿಯೇಟಾಗಿ ಅದಕ್ಕೆ ರಿಪ್ಲೇಸ್ಮೆಂಟ್ ಇನ್ನೊಬ್ಬ ಕೋಆರ್ಡಿನೇಟರ್ ಆಗ್ತಾರೆ, ಇನ್ನೊಬ್ಬ ಚೀಫ್ ಕೋಆರ್ಡಿನೇಟರ್ ಆಗ್ತಾನೆ, ಇನ್ನೊಬ್ಬ ಲೀಡರ್ ಆಗ್ತಾನೆ. ಅದು ಅಲ್ಲಿರುವಂಥ ಮೆಂಬರ್ ಡಿಸೈಡ್ ಮಾಡೋವಂಥದ್ದು. ಓಕೆ, ಒಂದು ಇವಾಗ ಚೀಫ್ ಕೋಆರ್ಡಿನೇಟರ್ದು ಏನೋ ಒಂದು ಸಮಸ್ಯೆ ಇದೆ ಅಂತಂದಾಗ ಒಂದು ಚೀಫ್ ಕೋಆರ್ಡಿನೇಟರ್ಗೆ ಇದೇ ಮೆಂಬರ್ಸ್ಗಳು ಹೇಳಬೇಕು, ಏನು ನಿಂದು ಅವ್ರದ್ದು ಚೀಫ್ ಒಂದು ಕೋಆರ್ಡಿನೇಟರಿಂದ ಮತ್ತು ಚೀಫ್ ಕೋಆರ್ಡಿನೇಟರಿಂದ ಏನು ಸಮಸ್ಯೆ ಆಗ್ತಾಯಿದೆ ಅಂತ ಅವರೇ ಹೇಳಬೇಕು. ಫೋನ್ ಎತ್ತಲ್ಲ, ರೆಸ್ಪಾಂಡ್ ಮಾಡಲ್ಲ, ಇನ್ನೊಂದು ಮತ್ತೊಂದು ಏನೋ ಒಂದು 1000 ಇರ್ತದೆ. ಆ ಥರ ಇಲ್ಲ, ಆ ಥರ ಇದೆ ಅಂತಾದಾಗ ಒಂದು ಅವ್ರಿಗೊಂದು ಚಾನ್ಸ್ ಕೊಡ್ಬೋದು. ಯಾರಿಗೆ? ಕೋಆರ್ಡಿನೇಟರ್ಗೆ ಚಾನ್ಸ್ ಕೊಡಬೇಕು, ಚೀಫ್ ಕೋಆರ್ಡಿನೇಟರ್ ಚಾನ್ಸ್ ಕೊಡಬೇಕು. ಆದರೂ ಅವರು ಬದಲಾಯಿಸ್ಕೊಂಡಿಲ್ಲ, ಚೇಂಜ್ ಮಾಡಿ, ಅದು ಎಲೆಕ್ಷನ್ ಮುಖಾಂತರನೇ ಚೇಂಜ್ ಆಗುತ್ತೆ. ಸೊ ಇದು ಅರ್ಹತೆ ಅಂತ ಬಂದಾಗ ಇಟ್ಸ್ ಒಂದು ಏನೋ ಅವ್ರನ್ನವರೇ ಅದಕ್ಕೆ ಒಂದು ಜವಾಬ್ದಾರಿಯಾಗಿ ಕಮಿಟ್ ಆಗುವಂಥ ಅರ್ಹತೆ.